ಮಂತ್ರಗಳನ್ನು ಪಠಿಸುವಾಗ ನಾವು ಸರಿಯಾಗಿ ಪಠಿಸದೇ ಇದ್ದರೆ ಅದು ನಮಗೆ ಉತ್ತಮ ಫಲಿತಾಂಶಗಳನ್ನು ತಂದುಕೊಡುವ ಬದಲು ಕೆಟ್ಟ ಫಲಿತಾಂಶಗಳನ್ನೇ ಕೊಡುವುದು. ಮಂತ್ರಗಳ ಶಕ್ತಿ ನಮಗೆ ದೊರೆಯಬೇಕಾದರೆ, ಮಂತ್ರಗಳು ನಿಮ್ಮಲ್ಲಿ ಧನಾತ್ಮಕ ಬದಲಾವಣೆಯನ್ನು ತರಬೇಕಾದರೆ ಅವುಗಳನ್ನು ಸರಿಯಾದ ವಿಧಾನದಲ್ಲಿ ಪಠಿಸಬೇಕು. ಹೆಚ್ಚಿನವರು ಮಂತ್ರಗಳನ್ನು ಪಠಿಸುವಾಗ ಸಾಕಷ್ಟು ತಪ್ಪುಗಳನ್ನು ಮಾಡುತ್ತಾರೆ. ಮಂತ್ರಗಳನ್ನು ಪಠಿಸುವಾಗ ನಾವು ಯಾವೆಲ್ಲ ತಪ್ಪುಗಳನ್ನು ಮಾಡಬಾರದು ಎಂಬುದನ್ನು ಇಂದು ನಾವು ತಿಳಿಯೋಣ. ಮಂತ್ರಗಳಿಗೆ ನಿಮ್ಮ ಉನ್ನತ ಪ್ರಜ್ಞೆಯನ್ನು ಜಾಗೃತಗೊಳಿಸುವ ಮತ್ತು ಅಂತಿಮ ಶಕ್ತಿಯನ್ನು ನೀಡುವ ಗುಣವಿದೆ. ಪ್ರತಿಯೊಂದು ಮಂತ್ರಗಳು ವಿಶಿಷ್ಟವಾದ ಆಧ್ಯಾತ್ಮಿಕ ಕಂಪನವನ್ನು ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಹೊಂದಿವೆ. ಮಂತ್ರಗಳು ನಮಗೆ ಸರ್ವಶಕ್ತನಾದ ದೇವರೊಂದಿಗೆ ಸಂಪರ್ಕವನ್ನು ಸಾಧಿಸಲು ಸಹಾಯ ಮಾಡುವುದು. ಇದು ನಮಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಚೈತನ್ಯವನ್ನು ನೀಡುವುದು. ನಿರಂತರವಾಗಿ ನಾವು ಮಂತ್ರಗಳನ್ನು ಪಠಿಸುವುದರಿಂದ ಪಂಚೇಂದ್ರಿಯಗಳು ಸಮತೋಲನಕ್ಕೆ ಬರುವುದು, ಆಂತರಿಕ ಶಾಂತಿಯನ್ನು ಕಾಪಾಡಿಕೊಳ್ಳಲಾಗುವುದು. ಮಂತ್ರವನ್ನು ಪಠಿಸುವುದಕ್ಕೆ ದೈಹಿಕ ಶುದ್ಧೀಕರಣವು ತುಂಬಾನೇ ಮುಖ್ಯವಾಗಿರುತ್ತದೆ. ಮಂತ್ರಗಳನ್ನು ಪಠಿಸುವುದು ಒಂದು ಆಧ್ಯಾತ್ಮಿಕ ಅಭ್ಯಾಸವಾಗಿದೆ. ಹೀಗಾಗಿ ಜನರು ಯಾವುದೇ ಆಧ್ಯಾತ್ಮಿಕ ಅಭ್ಯಾಸಗಳನ್ನು ಪ್ರಾರಂಭಿಸುವ ಮುನ್ನ ದೈಹಿಕ ಶುದ್ಧೀಕರಣವನ್ನು ಮಾಡಿಕೊಳ್ಳಬೇಕು. ದೈಹಿಕ ಮತ್ತು ಮಾನಸಿಕ ಶುದ್ಧೀಕರಣಕ್ಕಾಗಿ ಸ್ನಾನ ತುಂಬಾನೇ ಮುಖ್ಯವಾಗಿದೆ. ಸ್ನಾನ ಮಾಡದೆ ಮಂತ್ರವನ್ನು ಪಠಿಸಲು ಹೋಗಬೇಡಿ. ಮಂತ್ರವನ್ನು ಪಠಿಸುವಾಗ ಕಡ್ಡಾಯವಾಗಿ ಜಪಮಾಲೆಯನ್ನು ಬಳಸಬೇಕು. ಈ ಜಪಮಾಲೆಯನ್ನು ಕೂಡ ನಾವು ಸರಿಯಾದ ರೀತಿಯಲ್ಲಿ ಹಿಡಿದುಕೊಳ್ಳಬೇಕು. ಇಲ್ಲದಿದ್ದರೆ ಅದು ನಮಗೆ ಮಂತ್ರದ ಪ್ರಯೋಜನಗಳನ್ನು ಒದಗಿಸುವುದಿಲ್ಲ. ಜಪಮಾಲೆಯನ್ನು ನೀವು ಉಗುರುಗಳಿಂದ ಮುಟ್ಟಬಾರದು. ಯಾವಾಗಲೂ ಜಪಮಾಲೆಯನ್ನು ನೀವು ಬಲಗೈ ಹೆಬ್ಬೆರಳಿನಿಂದ ಹಿಡಿದುಕೊಂಡು ಇನ್ನೊಂದು ಬೆರಳಿನ ಸಹಾಯದಿಂದ ಒಂದೊಂದೇ ಮಣಿಗಳನ್ನು ಚಲಿಸುತ್ತಾ ಮಂತ್ರವನ್ನು ಪಠಿಸಬೇಕು. ಯಾವುದೇ ಒಂದು ಆಧ್ಯಾತ್ಮಿಕ ಚಟುವಟಿಕೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವ ವ್ಯಕ್ತಿಯಾಗಿರುವ ಅಥವಾ ಮಂತ್ರಗಳನ್ನು ಪಠಿಸಲು ಬಯಸುವ ವ್ಯಕ್ತಿಯಾಗಿರಬಹುದು, ಖಾಲಿ ನೆಲದ ಮೇಲೆ ಕುಳಿತು ಅದನ್ನು ಮಾಡಬಾರದು. ನಾವು ನೆಲದ ಮೇಲೆ ಕುಳಿತು ಮಂತ್ರವನ್ನು ಪಠಿಸುವಂತಹ ಸಂದರ್ಭದಲ್ಲಿ ಕುಂಡಲಿನಿಯ ಶಕ್ತಿಯು ಕೆಳಮುಖವಾಗಿ ಹರಿಯುತ್ತದೆ. ಅಂತಹ ಸಂದರ್ಭದಲ್ಲಿ ನಾವು ಖಾಲಿ ನೆಲದ ಮೇಲೆ ಕುಳಿತು ಮಂತ್ರವನ್ನು ಪಠಿಸುವುದರಿಂದ ನಮ್ಮ ಎಲ್ಲ ಸಕಾರಾತ್ಮಕ ಶಕ್ತಿಗಳು ಖಾಲಿಯಾಗುವುದು. ಮಂತ್ರವನ್ನು ನಾವು ಸರಿಯಾಗಿ ಉಚ್ಚಾರಣೆ ಮಾಡದೇ ಇದ್ದರೆ ಅದು ನಿಮಗೆ ನಕಾರಾತ್ಮಕ ಪರಿಣಾಮವನ್ನು ತಂದುಕೊಡುವುದು. ಮಂತ್ರಗಳು ತಪ್ಪಾದ ಉಚ್ಚಾರಣೆಯು ಬಹಳಷ್ಟು ಸಮಸ್ಯೆಗಳಿಗೆ ನಮ್ಮನ್ನು ಗುರಿ ಮಾಡುವುದು. ಮಂತ್ರವನ್ನು ನಾವು ಮೌನವಾಗಿ ಮನಸ್ಸಿನಲ್ಲಿ ಪಠಿಸುವುದು ತುಂಬಾ ಒಳ್ಳೆಯದು. ಮಂತ್ರದಲ್ಲಿನ ಪ್ರತಿಯೊಂದು ಅಕ್ಷರದ ಅರ್ಥವನ್ನು ತಿಳಿದುಕೊಂಡು ಸಂಪೂರ್ಣವಾಗಿ ಮಂತ್ರದಲ್ಲಿ ಮಗ್ನರಾಗಿ ಅದನ್ನು ಪಠಿಸಬೇಕು. ಒಂದು ವೇಳೆ ನಾವು ಮಂತ್ರವನ್ನು ಪಠಿಸುವಂತಹ ಸಂದರ್ಭದಲ್ಲಿ ತಿಳಿದೋ ಅಥವಾ ತಿಳಿದೆಯೋ ಏನಾದರೂ ತಪ್ಪುಗಳಾದರೆ ಪಠಣದ ಕೊನೆಯಲ್ಲಿ ತಪ್ಪುಗಳಿಗೆ ಕ್ಷಮೆ ಕೇಳಿ. ಮಂತ್ರಗಳನ್ನು ಜಪಿಸುವಂತಹ ಸಂದರ್ಭದಲ್ಲಿ ಮುರಿದ ಅಥವಾ ತುಂಡಾದ ಜಪಮಾಲೆಯನ್ನು ನಾವು ಬಳಸಬಾರದು. ಒಂದು ವೇಳೆ ನೀವು ಈ ರೀತಿಯಾಗಿ ಹಾನಿಗೊಳಗಾದ ಜಪಮಾಲೆಯನ್ನು ಮಂತ್ರಗಳ ಪಠಣಕ್ಕೆ ಬಳಸುತ್ತಿದ್ದರೆ ಅದನ್ನು ಬದಲಾಯಿಸುವುದು ತುಂಬಾನೇ ಒಳ್ಳೆಯದು. ಯಾವುದೇ ರೀತಿಯಲ್ಲಿ ಹಾನಿಗೊಂಡ ಜಪಮಾಲೆಯನ್ನು ಹಿಡಿದುಕೊಂಡು ನಾವು ಮಂತ್ರಗಳನ್ನು ಪಠಿಸುವುದರಿಂದ ಆ ಮಂತ್ರದ ಶಕ್ತಿಯು ನಮ್ಮನ್ನು ಹಾನಿಗೊಳಿಸುತ್ತದೆ.